ಧನುರ್ರಾಶಿ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಪರಿವಾರಕ್ಕೆ ಒಂದು ರೀತಿಯಲ್ಲಿ ನೀವು ಸ್ಫೂರ್ತಿಯಾಗ್ತೀರಿ. ನಿಮ್ಮಲ್ಲಿರತಕ್ಕಂತಹ ಕೆಲವಾರು ಪ್ರತಿಭೆ, ವಿಚಾರಗಳು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗುತ್ತೆ ಎನ್ನುವ ಅರ್ಥ. ಸ್ವೇಚ್ಛೆ ಇರತಕ್ಕಂಥವ್ರು ಗುರಿ ಮುಟ್ಟೋದಕ್ಕೆ ಕಷ್ಟವಾಗುತ್ತೆ. ಯಾವುದೋ ಒಂದು ನಿರ್ದಿಷ್ಟವಾದಂತಹ ಗುರಿ ಇರುತ್ತೆ, ಆ ಮಧ್ಯದಲ್ಲಿ ಇದು ನನ್ನ ಸ್ವಂತದ್ದಾಗಲಿ ಅನ್ನುವಂತಹ ಆದ್ಯತೆಯನ್ನು ಕೊಟ್ಟಾಗ ಆ ಗುರಿ ಮುಟ್ಟೋದಕ್ಕೆ ಕಷ್ಟವಾಗಬಹುದು. ಮೂಲ ಧ್ಯೇಯ ಏನಿದೆ ಅದರ ಕಡೆ ಗಮನ ಇರಬೇಕಾದಂಥದ್ದು. ಸ್ವಾರ್ಥಪರವಾಗಿ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಮುನ್ನೆಚ್ಚರಿಕೆ. ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಹೊಸ ಹೂಡಿಕೆಗೆ ಅನುಕೂಲವಾಗ್ತಕ್ಕಂತಹ ದಿವಸ, ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ. ಇವತ್ತೇ ಹೂಡಿಕೆ ಮಾಡಬೇಕು ಅಂತಲ್ಲ, ಅದಕ್ಕೆ ಮುಂಚಿತವಾದಂತಹ ಒಂದಷ್ಟು ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಸಾಧಕ ಬಾಧಕಗಳ ಬಗ್ಗೆ ಚಿಂತನೆಯನ್ನು ನಡೆಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಅನುಕೂಲಕ್ಕೆ ನೀವು ಸಮಯವನ್ನು ಉಪಯೋಗ ಮಾಡಿಕೊಳ್ಬೇಕು. ಯಾವ ಒಂದು ಸಮಯದಿಂದ ಆಗ ಮಾಡುವಂತಹ ಕೆಲಸದಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಅನುಕೂಲವಾಗುತ್ತೋ ಆ ರೀತಿ ಚಿಂತನೆಯನ್ನು ಮಾಡಿ. ಹಳೆಯ ವಿಚಾರಗಳನ್ನು ದೂರ ಮಾಡಿಬಿಡಿ. ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡಿ. ಹಿಂದೆ ಏನೋ ಯಾವುದೋ ವಿಚಾರಕ್ಕೆ ಏನೋ ಘಟನೆಗಳು ನಡೆದಿರಬಹುದು, ಅದನ್ನೆಲ್ಲ ದಾಟಿ ಬಂದಿರ್ತೀರಿ. ಪುನಃ ಹಿಂದಕ್ಕೆ ಹೋಗುವಂಥದ್ದು ಬೇಡ ಅಂತ ಅರ್ಥ. ಯಾವುದೇ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ನಡೆಸಬೇಡಿ. ಅಂದರೆ ನಾನೇನೋ ಮನೆ ಬದಲಾಯಿಸಿಬಿಡ್ತೀನಿ, ವಾಹನ ಬದಲಾಯಿಸಿಬಿಡ್ತೀನಿ, ಸ್ಥಳ ಬದಲಾಯಿಸಿಬಿಡ್ತೀನಿ, ಈ ರೀತಿ ಚಿಂತನೆಗಳು ಖಂಡಿತವಾಗಿ ಬೇಡ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಅನುಕೂಲ, ಆದಾಯಗಳು ಆಗುತ್ತೆ. ಹಾಗಾಗಿ ನೀವು ಪಟ್ಟಂತಹ ಪರಿಶ್ರಮ ಏನಿದೆ ಅದು ವ್ಯರ್ಥ ಆಯಿತು ಅನ್ನುವ ಹಾಗಿಲ್ಲ. ನೀವು ಎಷ್ಟು ಕಷ್ಟಪಟ್ಟಷ್ಟು ನಿಮಗೆ ಅನುಕೂಲಗಳು ಇರತಕ್ಕಂಥದ್ದು. ನಿಮ್ಮ ಸಲಹೆಗಳನ್ನು ಜನ ಸ್ವೀಕಾರ ಮಾಡ್ತಾರೆ. ನೀವು ಯಾವುದಾದ್ರೂ ಮಾತುಗಳನ್ನು ಹೇಳಿದರೆ ಜನ ಅದನ್ನು ಒಪ್ಪಿಕೊಳ್ತಾರೆ ಅಂತ ಅರ್ಥ. ಕುಟುಂಬದಲ್ಲಿ ಬಹಳ ಅಪರೂಪಕ್ಕಾದರೂ ಕೂಡ ನೆಮ್ಮದಿಯ ವಾತಾವರಣವನ್ನು ನೋಡ್ತೀರಿ. ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನೆಮ್ಮದಿಯಾಗಿರ್ತಕ್ಕಂತಹ ವಾತಾವರಣ ಹಾಳು ಮಾಡಿಕೊಳ್ಳೋದು ಅಂತಂದರೆ ಹೀಗೆ, ನಿಮಗೆ ಯಾರು ಸಂಬಂಧಪಟ್ಟಿಲ್ವೋ ಅಥವಾ ನಿಮಗೆ ಬೇಕಾಗಿರೋದಿಲ್ವೋ ಅಂತಹ ವಿಷಯಗಳಲ್ಲಿ ಮಗುವನ್ನು ತೋರಿಸ್ತಕ್ಕಂಥದ್ದು, ಅದರಿಂದ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದಾಗತ್ತೆ. ಜನಮನದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣವನ್ನು, ಆ ಒಂದು ಮನಸ್ಥಿತಿಯನ್ನು ತರೋದಕ್ಕೆ ನಿಮಗೆ ಶಕ್ತಿ ಇರುತ್ತೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಕೋಪದಿಂದ ಗಾಯ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಇದು ಯಾವುದೂ ಬೇಡದೇ ಇರುವಂಥದ್ದನ್ನು ಯೋಚನೆ ಮಾಡಿ ಅದನ್ನು ಬಿಡುವ ತೀರ್ಮಾನವಾಗಲಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ಜೊತೆಗೆ ವ್ಯಾವಹಾರಿಕ ದೃಷ್ಟಿಯಿಂದ ಮುಗಿಸಬೇಕಾಗತ್ತೆ. ಎಲ್ಲಿ ದಾಕ್ಷಿಣ್ಯ ಮಾಡ್ಕೊಳ್ತೀರೋ ಅಲ್ಲಿ ನಷ್ಟವನ್ನು ಅನುಭವಿಸಬೇಕಾದಂತಹ ದಿವಸವಾಗುತ್ತೆ. ವಾದ ವಿವಾದಗಳಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಅದು ಖಂಡಿತವಾಗಿ ಬೇಡ. ನಿಮ್ಮ ಸಹಕಾರ ಬೇರೆಯವರಿಗೆ ಹೇಗೆ ನೀವು ನೀಡುತ್ತೀರೋ ನಿಮಗೂ ಅದೇ ರೀತಿಯಲ್ಲಿ ಸಹಕಾರ ಸಿಕ್ಕತ್ತೆ. ಬೇರೆಯವರನ್ನ ನೀವು ಪ್ರೋತ್ಸಾಹ ಮಾಡಿದರೆ ನಿಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂತಹ ಜನ ಹುಟ್ಟುಕೊಳ್ತಾರೆ ಅನ್ನುವಂಥದ್ದು. ಆತಂಕ ಯಾವುದೇ ವಿಚಾರಕ್ಕೂ ಬೇಡ, ಸಮಾಧಾನವಾಗಿರಿ ಅಂತಕ್ಕಂಥದ್ದು. ಅನಗತ್ಯವಾದಂತಹ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಯಾವುದರಿಂದ ನಿಮಗೆ ನಿಮ್ಮ ಪರಿವಾರಕ್ಕೆ ಅನುಕೂಲ, ಲಾಭ ಇದೆಯೋ ಅಂತಹ ಕೆಲಸಗಳಲ್ಲಿ ಮಗ್ನರಾಗಿ ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ನಿರಾಸೆಯಾಗುತ್ತೆ, ಅದನ್ನೆಲ್ಲ ತಡ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ವಯಸ್ಸಿಗನುಗುಣವಾದಂತಹ ಒಂದು ರೀತಿ, ನೀತಿ, ನಿಯಮಗಳನ್ನು, ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ವಯಸ್ಸಿಗೆ ಮೀರಿದಂತಹ ಚಟುವಟಿಕೆಗಳಲ್ಲಿ ಅಥವಾ ವಿದ್ಯಾರ್ಥಿ ಜೀವನಕ್ಕೆ ಮಾರಕವಾದಂತಹ ಯಾವುದೇ ಕೆಲಸಗಳಲ್ಲಿ ಭಾಗಿಗಳಾಗಬಾರ್ದು. ಓದುವ ಬಗ್ಗೆ ಹೆಚ್ಚಿನ ಗಮನ ಬರಬೇಕು ಅಂತಕ್ಕಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವಾಗ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ಸತ್ಯಾಂಶ ಏನಿದೆ ತಿಳ್ಕೊಳ್ಳಿ, ನಂತರದಲ್ಲಿ ಮುಂದುವರಿತಕ್ಕಂಥದ್ದು. ಒಬ್ಬರೇ ವಾಹನದಲ್ಲಿ ಎಲ್ಲೂ ಕೂಡ ಹೋಗಬೇಡಿ, ದೂರದೂರಿಗೆ ಹೋಗಬೇಡಿ ಅನ್ನುವಂಥದ್ದು ಸಲಹೆ. ಆದರೆ ವಾಹನದಿಂದಲೋ ವಾಹನಕ್ಕೋ ತೊಂದರೆಯಾಗುವಂತಹ ಸಾಧ್ಯತೆಗಳು. ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅಂದರೆ ನಿಮ್ಮನ್ನೇ ನೀವು ಕಾಪಾಡಿಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ಇರಬೇಕು, ರಕ್ಷಣೆ ಬೇಕು ಅನ್ನುವಂತಹ ಅರ್ಥ. ಜನಪರವಾದಂತಹ ಸೇವೆ ಆಗ್ಬೋದು, ಸಹಾಯ ಆಗ್ಬೋದು, ಇದೆಲ್ಲ ಸಮಾಜದಲ್ಲಿ ನಿಮಗೆ ಉತ್ತಮವಾದಂತಹ ಸ್ಥಾನಮಾನವನ್ನು, ಒಂದು ಹೆಸರನ್ನು ತಂದುಕೊಡ್ತಕ್ಕಂತಹದ್ದು. ಸಾಮಾಜಿಕ ಕಾರ್ಯದಲ್ಲಿ, ಸಾರ್ವಜನಿಕವಾದಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ವೈಶಿಷ್ಟ್ಯ ಅಂತ ಹೇಳಿ ಅನಿಸುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಗೆ
ಯೋಗ ಇರತಕ್ಕಂಥದ್ದು. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ನೀವು ಅಂದುಕೊಳ್ಳೋದ್ರಲ್ಲೇ ದಿನ ಮುಗಿದು ಹೋಗುವಂಥದ್ದು. ಅಷ್ಟು ಸುಲಭವಾಗಿ ದಿವಸ ಕಳೆದು ಹೋಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.